ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ವೆಲ್. ಇವತ್ತು ಸಂಡೇ ಮಾರ್ನಿಂಗ್ 10 ಆಗಿದೆ. ನಾನು ಹೋಗ್ತಾ ಇದ್ದೀನಿ ನನ್ನ ಸಿಸ್ಟರ್ ಮನೆಗೆ. ನಾಗರಬಾವಿಲಿ ಇರೋದು ಅವ್ರ ಮನೆ. ಸೊ ನನ್ನ ನೀಸ್ನ ನೋಡಿದೆ. ಆಲ್ಮೋಸ್ಟ್ 15 ಡೇಸೇ ಆಗಿದೆ. ಅವಳನ್ನ ನಾನು ಅಷ್ಟು ದಿನ ತನಕ ಬಿಟ್ಟಿರೋಲ್ಲ. ಆದರೆ ಸ್ವಲ್ಪ ಬ್ಯುಸಿ ಇತ್ತು, ಹಾಗಾಗಿ ಹೋಗೋಕ್ಕಾಗಿಲ್ಲ. ಇಷ್ಟು ದಿನ ಅವರು ಊರಲ್ಲಿದ್ದರು. ಲಾಸ್ಟ್ ವೀಕೇ ಬಂದಿದ್ದಾರೆ ಬ್ಯಾಂಗ್ಳೂರಿಗೆ. ಆದರೂ ಕೂಡ ನಂಗೆ ಲಾಸ್ಟ್ ವೀಕ್ ಹೋಗೋಕ್ಕಾಗಿಲ್ಲ. ಓಕೆ, ಫೈನ್. ಗೊತ್ತಿಲ್ಲ, ನನ್ನ ಮರ್ತುಬಿಟ್ಟಿದ್ದಾಳೆ 15 ಡೇಸಿಗೆ ಅಂತ ಅಂದ್ಬಿಟ್ಟು. ನಾನು ಆ್ಯಕ್ಚುಲಿ ಫೋಟೋಶೂಟು ಮಾಡಿಸ್ಬೇಕಾಗಿತ್ತು. ಅವಳಿಗೆ 4 ಮಂತ್ಸ್ ಆಗಿದೆ ಆಲ್ರೆಡಿ. ಫೋಟೋಶೂಟು ಮಾಡೋಕ್ಕಾಗಲಿಲ್ಲ. ಈಗ ಆಲ್ರೆಡಿ 5th ಮಂತ್ ಬರ್ತಾ ಇದೆ. ಐ ಆಮ್ ಸೋ ಎಕ್ಸೈಟೆಡ್. ಗುರ್ತು ಸಿಕ್ಕಿಲ್ಲ ಮಗಳೇ. ಹಾಯ್ ಪಳ್ಳೆ. ಅಯ್ಯಯ್ಯ ಕಳ್ಳಿ, ಅಯ್ಯ. ನನ್ನ ಮರ್ತದಾಳೆ ಅಂತ ಅಂದ್ಕೊಂಡೆ. ಸ್ವಲ್ಪ ಲಾಂಗ್ ಗ್ಯಾಪ್ ಆಗಿತ್ತು ಅವಳನ್ನ ನೋಡಿದೆ, ಬಟ್ ನನ್ನ ಗುರ್ತು ಹಿಡಿದ್ಲು. ಇವತ್ತೆಲ್ಲ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಇತ್ತು. ಸೊ ಹಾಗಾಗಿ ಅವಳನ್ನ ಕರ್ಕೊಂಡು ಹೋಗೋಕ್ಕೆ ರೆಡಿ ಆಗ್ತಾಯಿದ್ರು. ನನಗೆ ಅವಳ ಡ್ರೆಸ್ ತುಂಬಾ ಫನ್ನಿಯಾಗಿ ಅನ್ನಿಸ್ತಾ ಇತ್ತು. ಆ್ಯಂಡ್ ಅಮ್ಮ ನನಗೆ ಬ್ರೇಕ್ಫಾಸ್ಟ್ ಮಾಡ್ಕೊ ಅಂತ ಹೇಳಿ ಪ್ರಿಪೇರ್ ಮಾಡ್ತಾಯಿದ್ರು. ಅಷ್ಟರೊಳಗೆ ಚಿಟ್ಟೆ ಕೂಡ ಬಂದರು. ಅವರ ಪೋಲಿಯೋ ಸೆಂಟರ್ ಬಂದು ಹತ್ತಿರನೇ ಇತ್ತು. ಬೇಗ ಹಾಕಿಸ್ಕೊಂಡೇ ಬಂದರು. ಹಾಗೆ ಅವಳಿಗೆ ಈ ಔಟ್ಫಿಟ್ ಬಂದು ತುಂಬ ಫನ್ನಿಯಾಗಿ ಕಾಣಿಸ್ತಾ ಇತ್ತು. ಅದನ್ನು ನೋಡಿ ನಮಗಂತೂ ನಗು ಬರ್ತಾ ಇತ್ತು. ನಾವೇ ಫೋರ್ಸ್ಫುಲಿ ಅವಳನ್ನು ನಿಲ್ಲಿಸ್ಕೊಂಡಿದ್ದು. ನಿಲ್ಲೋಕ್ಕೆಲ್ಲ ಇನ್ನೂ ಆಗಲ್ಲ, ಬರೀ ಈ ಥರ ಉಲ್ಟಾ ಹಾಕ್ಕೊಳ್ಳೋದು ಮಾಡ್ತಾ ಇದ್ದಾಳೆ ಅಷ್ಟೇ. ಆ್ಯಂಡ್ ಮಕ್ಕಳಿಗೆ 3 ತಿಂಗಳ ತನಕ ದೃಷ್ಟಿ ಇರಲ್ಲ ಅಂತ ಹೇಳ್ತಾರೆ. ಓನ್ಲಿ ಅವ್ರ ಅಪ್ಪ ಅಮ್ಮನ ಮಾತ್ರ ರೆಕಗ್ನೈಸ್ ಮಾಡ್ತಾರೆ ಅಂತ. ಬಟ್ ಇವಾಗ ಚಿಟ್ಟೆ ನಮ್ಮನ್ನು ಕೂಡ ಗುರ್ತಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಆ್ಯಂಡ್ ನಾವೇನೇ ಮಾತಾಡಿದ್ರು ಅಥವಾ ನಾವು ಏನೇ ಮಾಡಿದ್ರು ಅದಕ್ಕೆ ರಿಯಾಕ್ಟ್ ಆಗೋಕ್ಕೆ ಟ್ರೈ ಮಾಡ್ತಾಳೆ. ನಮ್ಮ ಫ್ಯಾಮಿಲಿಗೆ ಚಿಟ್ಟೆ ಬಂದು ನ್ಯೂ ಅಡಿಷನ್. ಸೊ ನಮ್ಮೆಲ್ಲರ ಡ್ರೀಮ್ ಅಂತಲೇ ಹೇಳಬಹುದು. ಅವಳು ಅಂದರೆ ಎಲ್ರಿಗೂ ತುಂಬ ಇಷ್ಟ. ಆ್ಯಂಡ್ ಇದು ನಮ್ಮ ಫ್ಯಾಮಿಲಿಗೆ ಮೊದಲನೇ ಮಗು, ಹಾಗಾಗಿ ಪ್ರೀತಿ ತುಂಬ ಜಾಸ್ತಿ. ಸೊ ಅದೇನೋ ಗೊತ್ತಿಲ್ಲ, ಅವಳ ಜೊತೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಹಾಗೆ ನಾನು ವಾಟರ್ಮೆಲನ್ ಜ್ಯೂಸ್ ಕುಡಿಯುವಾಗ ಈ ಥರ ಮೇ ಬಿ ಮಕ್ಕಳಿಗೆ ಬೇರೆಯವ್ರು ಯಾರ್ಯಾರದು ಕೈಯಲ್ಲಿ ಏನಾದರೂ ಇದ್ದರೆ ಅದು ಅಟ್ರಾಕ್ಟಿವ್ ಅನಿಸುತ್ತೆ. ಸೊ ಹಾಗಾಗಿ ಅದನ್ನು ಗ್ರ್ಯಾಬ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ಲು. ಚಿಟ್ಟೆಗೆ ಎಲ್ಲ ಮಕ್ಕಳು ಥರ ತುಂಬ ಹಠ ಏನೂ ಇಲ್ಲ. ಅವಳು ಪಾಡಿಗಳು ಇರ್ತಾಳೆ. ಬಟ್ ಓನ್ಲಿ ಒನ್ ಥಿಂಗ್ ಏನು ಅಂತ ಅಂದರೆ ಅವಳನ್ನ ಯಾವಾಗೂ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಇರಬೇಕು. ಅದನ್ನು ನಾವೇ ಅಭ್ಯಾಸ ಮಾಡಿರೋದು. ಸೊ ನನ್ನ ಪ್ರಕಾರ ಮಕ್ಕಳನ್ನ ಒಂದೇ ರೂಮಲ್ಲೇ ಮಲಗಿಸ್ಕೊಳೋದಕ್ಕಿಂತ ಅಟ್ಲೀಸ್ಟ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಹೊರಗಡೆ ಕರ್ಕೊಂಡು ಹೋಗೋದ್ರಿಂದ ಅವ್ರಿಗೂ ಕೂಡ ಅದೊಂದು ಪ್ರಾಕ್ಟೀಸ್ ಆಗುತ್ತೆ. ಆ್ಯಂಡ್ ಇನ್ನೂ ಆ್ಯಕ್ಟಿವ್ ಆಗಿರ್ತಾರೆ. ಸೊ ನಾನು ಅದನ್ನು ಜಾಸ್ತಿ ಪ್ರಿಫರ್ ಮಾಡ್ತೀನಿ. ನಾನಿದ್ದಾಗೆಲ್ಲ ಆಲ್ಮೋಸ್ಟ್ 1 ರೌಂಡ್ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ ಅವಳನ್ನು. ನಾನು ಸಹ ಬೇಗ ಹೊರಟೆ, ಯಾಕಂದರೆ ಸಂಡೇ ಆಗಿದ್ದರಿಂದ ಟ್ರಾಫಿಕ್ ಆಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಐ ಹೋಪ್ ಯು ಆಲ್ ಎಂಜಾಯ್ ದಿಸ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.